ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 82ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕರೀಂದ್ರಾಣಾಂ ಶುಂಡಾನ್ ಕನಕಕದಲಿ ಕಾಂಡಪಟಲೀಂ ಉಭಾಭ್ಯಾಮೂರುಭ್ಯಾಂ ಉಭಯಮಪಿ ನಿರ್ಜಿತ್ಯ ಭವತಿ. ಸುವೃತ್ತಾಭ್ಯಾಂ ಪತ್ಯುಃ ಪ್ರಣತಿ ಕಠಿನಾಭ್ಯಾಂ ಗಿರಿಸುತೆ ವಿಧಿಘ್ನೇ ಜಾನುಭ್ಯಾಂ ವಿಬುಧಕರಿಕುಂಭದ್ವಯಮಪಿ. ಕರೀಂದ್ರಾಣಾಂ ಶುಂಡಾನ್ ಕನಕಕದಲಿ ಕಾಂಡಪಟಲೀಂ ಉಭಾಭ್ಯಾಮೂರುಭ್ಯಾಂ ಉಭಯಮಪಿ ನಿರ್ಜಿತ್ಯ ಭವತಿ. ಸುವೃತ್ತಾಭ್ಯಾಂ ಪತ್ಯುಃ ಪ್ರಣತಿ ಕಠಿನಾಭ್ಯಾಂ ಗಿರಿಸುತೆ ವಿಧಿಘ್ನೇ ಜಾನುಭ್ಯಾಂ ವಿಬುಧಕರಿಕುಂಭದ್ವಯಮಪಿ. ಸೌಂದರ್ಯ ಲಹರಿಯ 82ನೇ ಶ್ಲೋಕವಾದ ಈ ಶ್ಲೋಕದಲ್ಲಿ ದೇವಿಯ ತೊಡೆಗಳ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಪರಾಕ್ರಮ. ವಿಧಿಘ್ನೇ, ವೇದಾರ್ಥವನ್ನು ಅನುಷ್ಠಾನ ಮಾಡುವವಳೇ. ಗಿರಿಸುತೆ, ಹಿಮವಂತನ ಪುತ್ರಿಯೇ. ಭವತಿ, ನೀನು. ಕರೀಂದ್ರಾಣಾಂ, ಗಜಶ್ರೇಷ್ಠಗಳ. ಶುಂಡಾನ್, ಸೊಂಡಿಲುಗಳನ್ನು. ಕನಕ ಕದಲಿ ಕಾಂಡಪಟಲಿ, ಚಿನ್ನದ ಬಾಳೆ ಕಂಬಗಳ ಸಮೂಹವನ್ನು. ಉಭಯಮಪಿ, ಇವೆರಡನ್ನೂ. ಉಭಾಭ್ಯಾಂ ಮೂರುಭ್ಯಾಂ, ನಿನ್ನ ಎರಡೂ ತೊಡೆಗಳಿಂದ. ನಿರ್ಜಿತ್ಯ, ಜಯಿಸಿದ್ದೀಯೇ. ಸುವೃತ್ತಾಭ್ಯಾಂ, ದುಂಡಾದ ನಿನ್ನ. ಜಾನುಭ್ಯಾಂ, ಮೊಣಕಾಲುಗಳು. ಪತ್ಯುಹು, ಪತಿಯಾದ ಶಿವನಿಗೆ. ಪ್ರಣತಿ ಕಠಿನಾಭ್ಯಾಂ, ದಿನವೂ ನಮಸ್ಕಾರ ಮಾಡಿ ಹೊರಟಾಗಿವೆ. ಹಾಗೂ ವಿಬುಧಕರಿ ಕುಂಭದ್ವಯಮಸಿ, ಇವು ಇಂದ್ರನ ಆನೆಗಳ ಐರಾವತದ ಕುಂಭಸ್ಥಳಗಳನ್ನು ಜಯಿಸಿವೆ. ಇಲ್ಲಿ ಶಂಕರರು ಪತಿವ್ರತಾ ಸ್ತ್ರೀಯರು ಪತಿಗೆ ನಮಸ್ಕರಿಸೋದು ದೇವಿಗೆ ನಮಸ್ಕರಿಸಿದಂತೆ ಅಂತ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ 82ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಇದರಲ್ಲಿ ಈ ಶ್ಲೋಕವನ್ನು ಪಠಿಸೋದ್ರಿಂದ ನೀರಿನಲ್ಲಿ ನಡೆಸ್ತಕ್ಕಂಥ ಸಾಮರ್ಥ್ಯ, ಇಂದ್ರ ಪದವಿ ಲಭ್ಯ, ಉನ್ನತ ಅಧಿಕಾರ ಪ್ರಾಪ್ತಿ, ಐಶ್ವರ್ಯವಂತರಾಗ್ತಕ್ಕಂಥದ್ದು ಆಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.